स्वागत है आपका बी न्यूज नेशन में। मैं हूं आबिद। यत्नाल के कहने पर हम क्यों इस्तीफा दें, मंत्री बीसी पाटिल का बयान। बीजापुर तालुका इटंगीहाल में मीडिया से बात करते हुए राज्य के कृषि मंत्री बीसी पाटिल ने कहा कि आरक्षण न मिलने तक इस्तीफा देने की बात बसनगौड़ा पाटिल यत्नाल ने कही थी। इस पर उन्होंने कहा कि ये बात सही नहीं है, वो उनका निजी मामला है। आरक्षण की रैली में सिर्फ वो अकेले भागी नहीं थे, और भी कई नेताओं ने इस कार्यक्रम में भाग लिया है। सीएम यानी एक गौरव का पद होता है। इस स्थान के बारे में मनगढ़ंत बातें करना बहुत अगौरव की बात होती है। यत्नाल के कहने पर हम क्यों इस्तीफा दें, भारत एक सेकुलर देश है। अपने अपने समुदाय के हक के लिए लड़ने का हक सभी को दिया गया है, लेकिन इसके लिए दूसरों पर दबाव डालना गलत होगा, कहा मंत्री बीसी पाटिल ने। ಅವ್ರಿಗೆ ಕೇಳಬೇಕು, ನನಗೇನು ಗೊತ್ತಾಗುತ್ತೆ? ನಾನು ನಿನ್ನೆ ಬೀದರಲ್ಲಿದ್ದೀನಿ, ಗುಲ್ಬರ್ಗಾದಲ್ಲಿದ್ದೀನಿ, ಇಲ್ಲಿದ್ದೀನಿ. ಯತ್ನಾಳ್ ಅವರು ಅಲ್ಲಿ ಹೋಗಿದ್ದು ನನಗೆ ಗೊತ್ತಿಲ್ಲ. ಅಮಿತ್ ಶಾ ಅವರು ತುರ್ತಾಗಿ ಕರೆದಿದ್ದಾರೆ ಅವ್ರನ್ನ. ಈಗ ಅವ್ರನ್ನ ಕರೆದ್ರೆ, ಈಗ ಅವ್ರು ಡೆಲ್ಲಿಗೆ ಹೋದ ನಂತರ ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಅದ್ರ ಬಗ್ಗೆ ಅವರೇ ಹೇಳ್ಬೇಕು ಹೊರತು ಉಳಿದವ್ರು ಹೇಳೋ ಸಮಂಜಸ. ಈ ತರ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರಿಂದ ಸರ್ಕಾರದ ಆಡಳಿತದ ಮೇಲೆ ಪರಿಣಾಮ ಬೀರಲ್ವಾ? ಯಾವುದು? ಬೇರೆ ಬೇರೆ ಸಮುದಾಯದವರು ಹೋರಾಟ ಮಾಡ್ತಾರೆ, ಆಯಾ ಸಮುದಾಯದ. ಈಗ ಏನಾಗಿದೆ, ಒಬ್ಬರೇ ಭಾಗವಹಿಸಿಲ್ಲ. ನಾನು ಯಾರನ್ನೂ ಡಿಪೆಂಡ್ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತಲ್ಲ. ಈಗ ಬೇರೆ ಬೇರೆ ಸಮುದಾಯದ ಕೂಡ ಈ ಸತ್ಯಾಗ್ರಹವನ್ನ ಮಾಡಿದಾಗ, ಈ ಜಾಥಾ ಮಾಡಿದಾಗ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅದರಂತೆ ಇವರು ಕೂಡ ಭಾಗವಹಿಸಿದ್ದಾರೆ. ಆದರೆ ಒಂದು ನನ್ನ ವಿನಂತಿ ಏನಂತ ಹೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನ ಬಹಳ ಗೌರವಾನ್ವಿತ ಸ್ಥಾನ, ಕಾನ್ಸ್ಟಿಟ್ಯೂಷನಲ್ ಆಗಿ ಇದ್ದಂಥದ್ದು. ಅದಕ್ಕೆ ಗೌರವ ಕೊಟ್ಟೆ ನಾವು ಎಲ್ಲರೂ ಮಾತಾಡ್ತೀವಿ. ಸಮಾವೇಶದಲ್ಲಿ ಕೇವಲ ಪಂಚಮಸಾಲಿ ಟೂಎ ಮಾತ್ರ ಅಲ್ಲ, ಇತರ ಸಮುದಾಯಕ್ಕೂ ಮೀಸಲಾತಿ ಕೊಡಬೇಕು ಅನ್ನೋ ಆಗ್ರಹವನ್ನ ಯತ್ನ ಮಾಡಿದ್ರು. ಅದ್ರ ಜೊತೆಗೆ ಏನ್ ಮಾಡಿದ್ರು, ನಮಗೆ ಟೂಎ ಸ್ಥಾನಮಾನ ಸಿಗದೆ ಇದ್ರೆ ನಮ್ಮ ಸಮುದಾಯದ ಶಾಸಕರು ಸಚಿವರು ರಾಜೀನಾಮೆ ಕೊಡಬೇಕು ಅಂದ್ರು. ಇದಕ್ಕೇನ್ ಹೇಳ್ತೀರಿ? ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಅವ್ರೇನ್ ಕೊಡ್ತಾರೆ, ಉಳಿದವ್ರು ಕೊಡೋರು ಅದಕ್ಕೆ ಭದ್ರಾಗಿರ್ಬೇಕಲ್ಲ. ಯತ್ನಾಳ್ ಅವ್ರು ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ? ಸಮುದಾಯದ ವಿಚಾರ ನೋಡಿ, ಇದು ಜಾತ್ಯತೀತ ರಾಷ್ಟ್ರ. ನಮ್ಮ ಸಮುದಾಯಗಳಿಗೆ, ಅವರವ್ರ ಸಮುದಾಯಗಳಿಗೆ ಅವ್ರು ಕೇಳ್ಕೊಳ್ಳೋದು ಪ್ರತಿಯೊಬ್ಬರ ಹಕ್ಕು. ಹಾಗಂತ ಇನ್ನೊಬ್ಬರ ಮೇಲೆ ಒತ್ತಡ ಹೇರಕ್ ಆಗೋದಿಲ್ಲ.